ಇನ್ನ ನೀವು ಬಹುಶಃ ನೆನ್ನೆ ಎಪಿಸೋಡ್ ಅಲ್ಲಿ ಇಲ್ಲ ಮೊನ್ನೆ ಎಪಿಸೋಡ್ ಎಲಿಮಿನೇಟ್ ಆಗಿದೆ. ನೆನ್ನೆ ಎಪಿಸೋಡ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಸುದೀಪ್ ಸರ್ ಭವ್ಯ ಅವರಿಗೆ ಒಂದು ವಿಡಿಯೋ ಪ್ಲೇ ಮಾಡಿ ಕೇಳಿಸ್ತಾರೆ. ಇನ್ನ ಲಾಸ್ಟ್ ವೀಕು ಇಲ್ಲಿ ಚೈತ್ರ ಅವ್ರು ಬಂದಿದ್ದಾಗ ಒಂದ್ ಮಾತು ಹೇಳಿದ್ರು, ತ್ರಿವಿಕ್ರಮು ಚೈತ್ರ ಹತ್ರ ಹೇಳಿದಾರಂತೆ, ನಾನು ಭವ್ಯನಿಗೆ ಪ್ರಪೋಸ್ ಮಾಡಿದೀನಿ, ಭವ್ಯ ಒಂದ್ ವೀಕ್ ಟೈಮ್ ಕೇಳಿದ್ದಾರೆ, ಅಂದ್ರೆ ಯಾವಾಗ ಅಂದ್ರೆ ಬಿಗ್ ಬಾಸ್ ಮುಗ್ದು 1 ವೀಕ್ ಆದ್ಮೇಲೆ ನಾನು ನನ್ನ ಆನ್ಸರ್ ಹೇಳ್ತೀನಿ ಅಂತ ಹೇಳಿದಾರಂತೆ. ಹಂಗಂತ ಚೈತ್ರ ಅವ್ರು ಹೇಳಿದ್ರು ಅವತ್ತು ದಿನ ಅಂದ್ರೆ ನೈಟ್ ಪೂರ್ತಿ ಕೂತ್ ಮಾತಾಡಿದಾರಂತೆ ಅವ್ರ ಜೊತೆಗೆ. ಇಲ್ಲ ನಾನು ಇಷ್ಟ ದಿನದಿಂದ ಹೇಳ್ಬೇಕು ಅನ್ಕೊಂಡಿದ್ದೆ, ನಾನು ಈಗ್ಲೂ ಹೇಳಿಲ್ಲ ಅಂತಂದ್ರೆ ನನ್ನ ಆಟಕ್ಕೆ ಭವ್ಯನ್ ಯೂಸ್ ಮಾಡ್ಕೊಂತಿದ್ದೀನಿ ಅಂತ ಆಗ್ಬಿಡತ್ತೆ, ಆಮೇಲೆ ಅದಕ್ಕೆ ನಾನು ಇವಾಗ್ಲೇ ಪ್ರಪೋಸ್ ಮಾಡ್ಬಿಟ್ಟೆ ಅಂತ ಹೇಳಿದ್ರಂತೆ. ನಿಮ್ ಗಮನಕ್ಕೆ ಏನಾದ್ರು ಇದ್ಯಾ ಇದು? ನಿಮ್ಗೆ ಏನಾದ್ರು ಗೊತ್ತಾ ಇಬ್ರಿಗೆ? ನನಗೆ ಈ ವಿಷಯ ಗೊತ್ತಾಗಿದ್ದೆ ಸುರೇಶ್ ಅವ್ರು ಬಂದಾಗ, ಸುರೇಶ್ ಏನೋ ಹೇಳ್ತಾರೆ, ಆಗ ಇಂಥದ್ದೆಲ್ಲ ನಡೆದಿದ್ಯಾ ಅಂತ ನಾ ಭವ್ಯಾಗೂ ಕೇಳ್ತೀನಿ. ಅವ್ರಿಬ್ರು ಒಟ್ಟಿಗೆ ಇರ್ತಿದ್ರು, ಚಂದ ಇರ್ತಿದ್ರು ಅಷ್ಟೇ. ಬಟ್ ಇಲ್ಲಿವರೆಗೆಲ್ಲ ವಿಷಯ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಹಂಗೆ ಅಣ್ಣ ಜಿಂಕೆ ಗೊತ್ತಿರ್ಬೋದಾ ಅಂತ. ಅದೇ ಇಂತ ಅಣ್ಣ ಇದೆಲ್ಲ ನೀವು ಗಮನಕ್ಕೆ ತರ್ಲಿಲ್ವಾ? ನಿಮ್ಮ ಗಮನ ಇಲ್ಲ, ಅಣ್ಣ ಜಿಂಕೆ ತಂಗಿ ಜಿಂಕೆ ಜೊತೆಗೆ ಇದ್ದಿದ್ರೆ ಈ ವಿಚಾರ ಎಲ್ಲ ಗೊತ್ತಾಗ್ತಿತ್ತು. ಮತ್ತೆ ಈಗ ನನ್ನ ದೋಸ್ತ ಲೈಟ್ ಆಫ್ ಆಯ್ತು, ಮಲ್ಕೊಳ್ಳೋದು ಇವ್ರು ಏನ್ ಬೇಕಾದ್ರೂ ಮಲ್ಕೊಳ್ಳೋದು ಅಷ್ಟೇ. ನಮ್ದು ಗೊರಕೆ ಹೊಡಿತೀವಿ, ಆ ವಿಚಾರ ಹೊಡಿತೀವಿ ಅಂತ ಇಬ್ರು ಸರಿ ಗೊರಕೆ ಹೊಡಿತಾರೆ. ಬಟ್ ಇದೆಲ್ಲ ಹೆಂಗ್ ಅಂದ್ರೆ ಕ್ಲೂ ಕೂಡ ಇಲ್ಲ ಯಾರಿಗೂ ನಿಮಗೆ? ಇದಿಲ್ಲ, ನಾವಿಬ್ರು ನಮ್ಮಷ್ಟಕ್ಕೆ ನಾವ್ ಇದ್ದವ್ರು, ಹಾಗೆ ಈಗ ಬಂದಿದ್ದೀವಿ. ನಾವು ಸರಿ ಇದ್ದೇವೆ, ನೀವು ತಲೆ ಬಿಸಿ ಮಾಡಿ. ಅದೇ ಈಗ್ಲೂ ಒಟ್ಟಿಗೆ ಕೂತ್ಕೊಂಡ್ಬಿಟ್ಟಿದ್ದೀವಿ, ಮೂಲೆ ಓಡಾಡಿ ಅದನ್ನೆಲ್ಲ ಮಾತಾಡಿದ್ರೆ ಸರಿ ಇಲ್ಲ ಅಂತ ನಾವು ಸರಿ ಇದ್ದೇವೆ. ಇಲ್ಲ, ಗೌತಮ್ ಹೇಳಿದ್ದು ನಾವು ಸರಿ ಇದೀವಿ, ಅದಕ್ಕೆ ಇವತ್ತು ಇಲ್ಲಿದ್ದೀವಿ ಅಂತ ಹೇಳಿದ್ದು. ಅದ್ ಒಂದೇ ಖುಷಿ ಇರೋದು. ಹೆಂಗ್ ಹೋದ್ವು, ನಾನು ಲಾಸ್ಟ್ ಅಲ್ಲಿ ನಿಮ್ದು ವ್ಯಕ್ತಿತ್ವ ಸ್ಥಿರತೆಗೆ 10 on 10 ಕೊಡ್ಬೇಕು ಇವ್ರಿಗೆ. ಯಾಕಂದ್ರೆ ಅವ್ರು ಹೆಂಗ್ ಬಂದಿದ್ರು, ನಾನು ಅವ್ರನ್ನ ಮಾತಾಡಿಸ್ಬೇಕಂದ್ರೆ ಅದೇನ್ ಇನ್ನೋಸೆನ್ಸ್ ಇತ್ತು, ಹಾನೆಸ್ಟಿ ಇತ್ತು. ಈಗ್ಲೂ ಅದೇ ಧೈರ್ಯದ ವಿಚಾರವಾಗಿ ಹೌದು ಅದು ಹೇಳ್ತಾರೆ. ಅದ್ ಬಿಟ್ರೆ ಹಾನೆಸ್ಟಿ ಅಂಡ್ ಕ್ಲಾರಿಟಿ ಬಂದಿದೆ ಅಂತ ಎಪಿಸೋಡ್ ನೋಡುವಾಗ ಬೇರೆ. ಬಟ್ ವ್ಯಕ್ತಿತ್ವ ಬದಲಾಗ್ಲಿಲ್ಲ. ಕೆಲವರಲ್ಲಿ ನೋಡಿದ್ವಿ ಅದು ಆಟಕ್ಕೆ, ಅದು ತಪ್ಪು ಅಂತ ಹೇಳೋದಿಲ್ಲ. ಬಟ್ ಅದನ್ನ ಬಿಟ್ಟು ನಾವು ವೈಡ್ ಪಿಕ್ಚರ್ ನೋಡಿದಾಗ ಯಾರು ಹೇಗ್ ಬಂದಿದ್ರು ಹಾಗೆ ಇದ್ದಾರೆ ಅನ್ನೋದ್ರಲ್ಲಿ ಧನರಾಜ್ ಅವರೊಬ್ರು. ನಾನು ಅದನ್ನ ಹಾಕೋತೀನಿ ನನ್ನ ಆ ಲಿಸ್ಟ್ ಅಲ್ಲಿ. ಹನುಮಂತನ್ನ ಕೂಡ ಹನುಮ